ಗುಡ್ ಮಾರ್ನಿಂಗ್. ಇವತ್ತು ವರ್ಕಾಲದಲ್ಲಿ ಡೇ 2 ನೋಡಿ. ನಮ್ಮ ಸ್ಟೇ ಅಂತ ಹೇಳಲ್ಲ ನಾನು, ಯಾಕಂದರೆ ಸ್ವಲ್ಪ ಚೆನ್ನಾಗಿಲ್ಲ. ನಾವಿದು ಚೇಂಜ್ ಮಾಡ್ತಿದ್ದೀವಿ. ಸೊ ಅವ್ರ ಓನರ್ ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತಂತೆ. ಅವ್ರು ಬಂದಮೇಲೆ ಇಲ್ಲಿಂದ ಲಗೇಜ್ ಪ್ಯಾಕ್ ಮಾಡಿಕೊಂಡು ಇನ್ನೊಂದು ರೂಮ್ ನೋಡಿದ್ದೀವಿ ಸ್ಟೇ. ಅಲ್ಲಿ ಚೆನ್ನಾಗಿದೆ, ಅಲ್ಲಿ ಹೋಗ್ತೀವಿ. ಇವಾಗ ಬಾಯ್ಸ್ ಎಲ್ಲರೂ ನಾಷ್ಟ ತಿನ್ನೋಕೆ ಹೋಗ್ತಾಯಿದ್ದೀವಿ ಗೈಸ್. ಇಲ್ಲಿ ಬೆಳಗ್ಗೆ ಆದರೆ ಹೆಂಗಿದೆ ಅಂದರೆ ನೇಚರು ಸಕ್ಕತ್ತಾಗಿದೆ. ಮಳೆ ಇಲ್ಲಾಂದರೆ ಚೆನ್ನಾಗಿರುತ್ತೆ. ಮಳೆ ಇರಬೇಕು, ಹಂಗಂತ ಇಲ್ಲಿ ಜಾಸ್ತಿ ಮಳೆ ಅಲ್ಲ. ಅದಕ್ಕೆ ಇವಾಗ ಮುಖ ತೊಳ್ಕೊಂಡು ಊಟ ಮಾಡೋಕ್ಕೆ ಹೋಗ್ತಿದ್ದೀವಿ ರೆಡಿಯಾಗಿ. ಲೆಟ್ಸ್ ಗೋ. ಏನು ಸಿಗುತ್ತೆ ನೋಡೋಣ ಊಟ. ಹಾಂ ನಮ್ಮ ವೆಂಕಟೇಶನ, ನಮ್ಮ ಬಾಯ್ಸ್ ಮುಂದೆ ವಿನಯ್, ಅಲೆಕ್ಸು, ವೆಂಕಿ ಅವ್ರ ತಮ್ಮ ರೋಷನ್ನು. ಏನಿದೆ ಗುರು ವೆದರ್. ದಿನಪೂರ್ತಿ ಹಿಂಗೆ ಇದ್ದರೆ ಚೆನ್ನಾಗಿರುತ್ತೆ. ಯಾಕಂದರೆ ಇವತ್ತು ನಾವು ಕಯಾಕಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಮಳೆ ಬಂದಿಲ್ಲ ಅಂದರೆ ಸಕ್ಕತ್ತಾಗಿರುತ್ತೆ ಗೈಸ್. ಇಲ್ಲಿ ಸೆಕೆಗೆ ಇರೋಕ್ಕಾಗ್ತಾಯಿಲ್ಲ ಗೈಸ್. ಅದಕ್ಕೆ ನಮ್ಮ ವಿನಯ್ ಜ್ಯೂಸ್ ಇಸ್ಕೊಂಡ್ರೆ ಕುಡಿಯೋಕ್ಕೆ. ಇಲ್ಲಿ ಸರ್ಫಿಂಗ್ ಎಷ್ಟು ಏನು ಅಂತ ಕೇಳಕ್ಕೆ ಬಂದಿದ್ದೀನಿ. ಲೈಕ್ ಜಸ್ಟ್ ಕೇಳೋಣ ಎಷ್ಟಾಗುತ್ತೆ ಅಂದ್ಬಿಟ್ಟು. ಬಿಕಾಸ್ ಇದು ನಾನು ನಾಳೆ ಇದನ್ನು ಮಾಡಬೇಕು. ನಾನು ನಮ್ಮ ಬಾಯ್ಸ್ ಎಲ್ಲರೂ ನಾಳೆ ಮಾಡ್ತೀವಿ ಇದನ್ನು. ಸೊ ಎಷ್ಟು ಏನಂತ ಗೊತ್ತಿಲ್ಲ ನೋಡಿ. ದೀಸ್ ಆರ್ ಸರ್ಫಿಂಗ್ ಬೋಟ್ಸ್. ಚಿಕ್ಕ ವಯಸ್ಸಲ್ಲಿ ಕಾರ್ಟೂನಲ್ಲಿ ನೋಡ್ತಿದ್ದೆ, ಇಲ್ಲಾಂದರೆ ಡಿಸ್ಕವರಿ ಚಾನಲ್ ನೋಡ್ತಿದ್ದೆ ಸರ್ಫಿಂಗ್ ಮಾಡೋದು. ನಾಳೆ ನಾನು ಮಾಡ್ತೀನಿ. ಆ್ಯಂಡ್ ಇವಾಗ ಎಷ್ಟು ಪ್ರೈಸ್ ಅಂತ ಫೈನಲೈಸ್ ಮಾಡಿ ವಿ ಶುಡ್ ಸಿ ಹೌ ಮಚ್ ಇಟ್ ವಿಲ್ ಕಾಸ್ಟ್ ಅಂತೆಲ್ಲ. ಅದಾದಮೇಲೆ ವಿ ಶುಡ್ ಗೋ ಟುಮಾರೋ. ಇವತ್ತು ಕಯಾಕಿಂಗ್ ಮಾಡಬೇಕು. ಸೊ ಬನ್ನಿ, ಫಸ್ಟು ಸ್ವಲ್ಪ ನಾಷ್ಟ ಮಾಡಿಕೊಂಡು. ಇಲ್ಲಿ ನಾಷ್ಟ ನೋಡಿದ್ರಿ ಚೆನ್ನಾಗಿ ಯಾವುದೋ ಹೋಟ್ಲಲ್ಲಿ. ಇಲ್ಲಿ ಸ್ವಲ್ಪ ಆಕ್ವರ್ಡ್ ಆಗಿತ್ತು, ಸೊ ಅದಕ್ಕೆ ಮುಂದೆ ಎಲ್ಲಾರು ನೋಡೋಣ ಅಂತ ಹಂಗೆ ಇದು ಕಾಣಿಸಿದ್ದು ಕೇಳಕ್ಕೆ ಬಂದ್ವಿ. ಲೆಟ್ಸ್ ಗೋ. ಯಾವುದೋ ಮೆಲೋ ಬಿಸ್ಟ್ರೋ. ಎಲ್ಲ ಕಡೆ ಚೆನ್ನಾಗಿರುತ್ತೆ ಗುರು, ಆದರೆ ಪ್ರೈಸಸ್ ಡಿಫರ್ ಆಗುತ್ತೆ ಅಷ್ಟೇ. ಇಂಕೆ ಏನಂತೆ ಏನಂದ್ರು ನಾಳೆ ಏನು ದಿನಕ್ಕೂ ಪ್ರೈಸ್ ಚೇಂಜ್ ಮಾಡ್ತಾನಂತ ಅವನು. ಇಲ್ಲ, ಕಮ್ಮಿ ಮಾತಾಡ್ತಾರೆ. ಹಾಂ ನಾಷ್ಟ ಹುಡುಕ್ತಿದ್ದೀವಿ ಗೈಸ್. ನಾಷ್ಟ ಎಲ್ಲೂ ಸಿಗ್ತಿಲ್ಲ. ಇಲ್ಲಿರೋರನ್ನ ಮಾತಾಡ್ಸಿದ್ರೆ ಅಯ್ಯೋ ಯಾಕೆ ಹೇಳ್ತೀರಾ, ಅವನೇನು ಹೇಳ್ತಾರೆ ನಮ್ಗೆ ಅರ್ಥ ಆಗಲ್ಲ, ನಾವೇನು ಹೇಳ್ತೀರೋ ಅವ್ನಿಗೆ ಅರ್ಥ ಆಗಲ್ಲ. ಹೆಂಗೋ ಫೈನಲೈಸ್ ಮಾಡಿ ಏನೋ ಒಂದು ಹೇಳಿ ಹ್ಯಾಂಡ್ ಸೈನ್ಸ್ ಎಲ್ಲ ತೋರಿಸ್ಕೊಡ್ಬೇಕಷ್ಟೆ, ಏನಿಲ್ಲ. ಇಲ್ಲಿ ಯಾವುದೋ ನಾಷ್ಟಕ್ಕೆ ಒಂದು ಹೋಟೆಲ್ಗೆ ಬಂದಿದ್ದೀವಿ ಚಿಕ್ಕದು. ನೋಡಿ ಹೆಂಗಿದೆ, ಫುಲ್ ಕತ್ಲು ಒಳಗಡೆ. ಅದಕ್ಕೆ ಫ್ಲಾಶ್ ಹಾಕ್ಕೊಂಡಿದ್ದೀನಿ ನೋಡಿ. ಸೆಕೆ ಹೆಂಗಿದೆ ಅಂದರೆ ನಾವು ವಿನಯ್ ನೋಡಿದ್ರೆ ಗೊತ್ತಾಗುತ್ತೆ, ನನಗೆ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗಿದೆ ಅಂದ್ಬಿಟ್ಟು. ಅದಕ್ಕೆ ಫ್ಯಾನ್ ಇದೆ, ಫ್ಯಾನ್ ಹಾಕ್ಕೊಂಡು ನೆಮ್ಮದಿಯಾಗಿ ಕೂತ್ಕೊಂಡು ತಿಂದು ಆಮೇಲೆ ಹೋಗಿ ನಮ್ಮ ಸ್ಟೇನ ಚೇಂಜ್ ಮಾಡಬೇಕು. ಲೆಟ್ಸ್ ಗೋ ಗೈಸ್. ದೋಸೆ ತಿಂತಿದ್ದೀನಿ, ದೋಸೆ ಚಿಕನ್ ಕರಿ. ನಮ್ಮ ವಿನಯ್ ದೋಸೆ ಚಿಕನ್ ಕರಿ ತಿಂತೀನಿ. ಇವ್ರು ಪರೋಟ ಚಿಕನ್ ಕರಿ ಮಸ್ತಾಗಿದೆ ಗೈಸ್. ಇವಾಗ ತಾನೇ ಊಟ ಮಾಡ್ಕೊಂಬಂದೆ ನೋಡಿ. ಈ ಒಂದು ಚಿಕ್ಕ ಅಂಗಡಿ ಎಷ್ಟು ಚೆನ್ನಾಗಿದೆ. ಆಚೆ ಕುತ್ಕೊಳೋಕ್ಕೆಲ್ಲ ಜಾಗ ಇದೆ ನೋಡಿ. ಕುತ್ಕೊಂಡು ಆರಾಮಾಗಿ ಟೀ ಕಾಫಿ ಕುಡಿಬೋದು, ಸಮೋಸ ವಡೆ ತಿನ್ಬೋದು. ಆ್ಯಂಡ್ ಇಲ್ಲಿ ಒಳಗಡೆ ಹೋದರೆ ನಮಗೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ 3 ಸಿಗುತ್ತೆ. ಸೊ ನಮ್ದು ಇವಾಗ ಬ್ರೇಕ್ಫಾಸ್ಟ್ ಆಯಿತು. ಸೊ ತಿರ್ಗಾ ವಾಪಸ್ ರೂಮ್ಗೆ ಹೋಗಿ ಒಂದು ನಾವಿರೋಷ್ಟೇ ಓನರ್ ಬಂದವ್ರ ಹತ್ರ ಮಾತಾಡಿ ಫಸ್ಟ್ ರೂಮ್ನ ಖಾಲಿ ಮಾಡಬೇಕು ನಾವು. ಇನ್ನೊಂದು ನೋಡಿದ್ದೀವಿ, ಸೊ ಅವರು ಕಾಲ್ ಮಾಡ್ತಿದ್ದಾರೆ ಬನ್ನಿ ಅಂತ. ಸ್ವಲ್ಪ ಕೆಲಸ ಇದೆ ಗೈಸ್. ನಾವು ಬೀಚಲ್ಲಿ ಆಟಾಡೋಕ್ಕೆ ಹೋಗಿ ಆಟಾಡ್ಕೊಂಡು ಬಂದ್ವಿ. ಬ್ಲಾಗ್ ಮಾಡೋಕ್ಕಾಗಿಲ್ಲ ಅಲ್ಲಿ, ಯಾಕಂದ್ರೆ ನಾವು ತಿರ್ಗಾ ಹೋಗ್ತೀವಿ, ಅವಾಗ ತೋರಿಸ್ಕೊಡ್ತೀವಿ ನಿಮಗೆ. ಯಾಕೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಅಂದರೆ ನೀರಲ್ಲಿ ಆಟಾಡ್ಕೋದ್ರೆ ಎಲ್ಲರೂ ಆಡೋಕ್ಕೆ ಹೋಗ್ತಿದ್ವಿ. ಫೋನ್ ನೋಡೋಕ್ಕೆ ಯಾರು ಇರೋಲ್ಲ ಅಂತ ಕಾರಲ್ಲಿ ಕೊಟ್ಟೋಗಿದ್ರು ಅದರಲ್ಲಿ. ಸೊ ಇವಾಗ ವಾಪಸ್ ನಮ್ಮ ಸ್ಟೇ ಹತ್ರಕ್ಕೆ ಬಂದಿದ್ದೀವಿ. ಕಯಾಕಿಂಗ್ ಹೋಗಬೇಕಿತ್ತು, ನಮ್ಮ ಸ್ಟೇ ಹತ್ರಕ್ಕೆ ಬಂದಿದ್ದೀವಿ. ಓನರ್ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ರೂಮ್ ವೆಕೇಟ್ ಮಾಡಬೇಕಲ್ವ, ಅದಕ್ಕೆ ಅವ್ರ ಹತ್ರ ಮಾತಾಡ್ಬಿಟ್ಟು ನೋಡೋಣ ಏನಾಗುತ್ತೆ ಏನು ಅಂತ. ಫಸ್ಟು ರೂಮ್ ಪ್ರಿಫರೆನ್ಸ್, ಯಾಕಂದ್ರೆ ನೆನ್ನೆ ನೈಟು ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಯಾರೂ. ಸೊ ಅದಕ್ಕೆ ನೋಡೋಣ ಓನರ್ ಏನಂತಾನೆ ಏನೋ ಅಂದ್ಬಿಟ್ಟು. ಲೆಟ್ಸ್ ಗೋ. ಹೇ ಗಾಯ್ಸ್, ಇವಾಗ ನಾವು ಕಯಾಕಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ನೋಡಿ ಲೊಕೇಶನ್ ಹೆಂಗಿದೆ ಅಂತ. ಹೋಗ್ತಾ ಇದ್ದೀವಿ. ಆಯಿತು ಹೋಗೋಣ ನಡಿ. ಹಾಂ ಇದು ಫುಲ್ ಗೇಮ್ ಸ್ಪಾಟ್ ಇದೆ ನೋಡಿ. ಇಲ್ಲೆಲ್ಲ ಇದೆ, ಪ್ಯಾಡಲ್ಲು, ಕಯಾಕಿಂಗು, ಸರ್ಫಿಂಗ್ ಆ ಸೈಡ್ ಇರುತ್ತೆ ಮೋಸ್ಟ್ಲಿ ಇವ್ರದ್ದು. ಬಟ್ ಇಲ್ಲಿ ಕಯಾಕಿಂಗ್ ಆ್ಯಂಡ್ ಬೇಜಾನ್ ಗೇಮ್ಸ್ ಎಲ್ಲ ಇದೆ. ಗೊತ್ತಿಲ್ಲ, ನೋಡೋಣ ಬನ್ನಿ ಏನಿದೆ ಅಂದ್ಬಿಟ್ಟು.
ಸೊ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಕಯಾಕಿಂಗು ಆ್ಯಂಡ್ ಸರ್ಫಿಂಗ್ ಬಂದು ನಾಳೆ ಇರುತ್ತೆ. ನಾಳೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಹೋಗುತ್ತೆ. ಓ ವಾವ್ ಇದೆಲ್ಲ ಇದೆ ಗೈಸ್ ಇಲ್ಲಿ. ಓಕೆ ಬನ್ನಿ. ಅಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಾ, ಅಲ್ಲಿ ನೀರು ಹೋಗ್ತಿದೆಯಲ್ಲ ಅದರಲ್ಲೇ ಕಯಾಕಿಂಗ್ ಮಾಡೋದು ಗೈಸ್. ನೋಡಿ ಕ್ವಾಡ್ ಬೈಕ್ ಕೂಡ ಇದೆ ಇಲ್ಲಿ. ವಾವ್ ಚೆನ್ನಾಗಿದೆ. ಇನ್ನೊಂದು ಬೈಕ್ ಅಲ್ಲಿತ್ತು ಸ್ಟಾರ್ಟಿಂಗಲ್ಲಿ ನೋಡಿದೆ ನಾನು. ಕುತ್ಕೋ. ಸೊ ಗೈಸ್ ನೋಡಿ ಇಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಹೊರಗಡೆ ಹೋಗ್ತಿದ್ದೀವಿ. ವಾವ್ ಇಲ್ಲಿ ಸ್ಟೇ ಇದೆ, ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಬಂದರೆ ಇಲ್ಲೇ ಸ್ಟೇ ಆಗಬೇಕು. ಸ್ಟೇ ಇದೆ ಆ್ಯಂಡ್ ಗೇಮ್ಸ್ ಎಲ್ಲ ಇದೆ, ಗೇಮ್ಸ್ ಎಲ್ಲ ಆಡ್ಬೋದು ನೋಡಿ. ಗೇಮ್ಸ್ ಇದು ಸ್ಟೇ ಚೆನ್ನಾಗಿದೆ. ವಾವ್ ನೈಸ್. ಇಬ್ಬರಿಗೆ ಸಾಲುತ್ತೆ ಅದು, ಇಬ್ಬರಿಗೆ. ವಾವ್ ನೋಡಿ, ಒನ್ ಆಫ್ ದಿ ಚೀಪ್ ಆ್ಯಂಡ್ ಬೆಸ್ಟ್ ಕಯಾಕಿಂಗ್ ಅಂತ ಹೇಳ್ಬೋದು ನೋಡಿ ಗೈಸ್. ಟಿಕೆಟ್ ಎಲ್ಲ ಇಟ್ಕೊಂಡಿದ್ದೆ ಅಂತ ಹೇಳಿ ಹಾಕಿ ಬ್ರೋ, ಹಾಕಿ ಬ್ರೋ. ಚಟ ನಾಟಿಲ್ಲ ಬಿಡಿ. ಈ ಕೈಯಲ್ಲಿ ಇದು ಹಾಕ್ಕೊಂಡಿದ್ದೀವಿ. ಇಲ್ಲ ನಿಂದೆ ನೀ ಯಾವ ಕೈಯಲ್ಲಿ ಹಾಕ್ಕೊಂಡಿದ್ಯಾ? ನೀನು ಯಾವ ಕೈಯಲ್ಲಿ ಹಾಕ್ಕೊಂಡಿದ್ಯಾ? ನೋಡಿ ಬ್ರೋ. ಅವನಿಲ್ಲ ಅವನು. ಏಯ್ ಬ್ರೋ ಹಂಗೆಲ್ಲ ಹೋಗ್ಬಾರ್ದು, ಈ ಸೈಡ್ ಬನ್ನಿ. Bro, we are going to kayaking. ಯಾ ಬ್ರೋ ವಿ ಆರ್ ಗೋಯಿಂಗ್ ಟು ಕಯಾಕಿಂಗ್. ಯಾ ಅಲ್ಲೇ ಕಯಾಕಿಂಗ್ ಮಾಡೋದು ಅಲ್ಲೋಡು. ಗೈಸ್ ಇಲ್ಲೇ ಕಯಾಕಿಂಗ್ ಮಾಡೋದು ಆ್ಯಂಡ್ ಸರ್ಫಿಂಗ್ ಕೂಡ ಅಲ್ಲೇ ಇದೆ ನೋಡಿ. ಸರ್ಫಿಂಗ್ ನೋಡೋಣ, ನಾಳೆ ಇನ್ನೊಂದ್ರ ಹತ್ರ ಮಾತಾಡಬೇಕಿದು. ಆ್ಯಂಡ್ ಕಯಾಕಿಂಗೆ ನೋಡಿ ಈ ಥರ ಒಂದು ಬೊಟ್ಟಲ್ಲಿ ಹಂಗೆ ಈ ಬ್ಯಾಕ್ ವಾಟರ್ಸಲ್ಲಿ ಹೋಗೋದು ಸಾಕಾಗಿರುತ್ತೆ. ಬನ್ನಿ ನೋಡ್ಕೊಂಡು ಬರೋಣ. ಐ ಥಿಂಕ್ ದಿಸ್ ವಾಟರ್ ಇಸ್ ಲೈಕ್ ಫ್ರೆಶ್ ವಾಟರ್, ಸೀ ವಾಟರ್ ಅಲ್ಲ ಅನಿಸುತ್ತೆ. ಮಾಮ್ ಇದು ಸೀ ವಾಟರ್ ಅಲ್ಲ ತಾನೇ? ಹಾಂ ಅಲ್ಲ. ವಾವ್ ನೋಡಿ ಇಲ್ಲಿ ಹೋಗಕ್ಕೆ ಮುಂಚೆ ವೆಯ್ಟ್ ಚೆಕ್ ಎಷ್ಟಿದೆಯೋ. ಯಾರೋ ಇವನು 1/4 kg ಅವನೇ. ಇಲ್ಲಿ ಹೋಗೋಕ್ಕೆ ಮುಂಚೆ ಈ ಕನ್ಸೆಂಟ್ ಫಾರ್ಮ್ನ ಸ್ಕ್ಯಾನ್ ಮಾಡಿ ನಾವು ಫಿಲ್ ಮಾಡಬೇಕು. ಅದಾದಮೇಲೆ ವಿಲ್ ಗೋ ಟು ದಿಸ್ ಕಯಾಕಿಂಗ್. ಇಲ್ಲಿ ನಾವು ಬಂದು ಆ ಕನ್ಸೆಂಟ್ ಫಾರ್ಮ್ ಎಲ್ಲ ಫಿಲ್ ಮಾಡಿದ್ವಿ. ನಮಗೇನಾದರೂ ಲೈಕ್ ಅಲರ್ಜೀಸ್ ಇದ್ದರೆ ನೀರಲ್ಲಿ, ಅಥವಾ ನಮಗೆ ವಾಟರ್ ಅಂದರೆ ಅದ್ರಲ್ಲಿ ಏನಾದ್ರು ಅಲರ್ಜೀಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಫಿಲ್ ಮಾಡಬೇಕು. ನಮಗೆಲ್ಲ ಓಕೆ ವಿ ಆರ್ ಪರ್ಫೆಕ್ಟ್ಲಿ ಫೈನ್ ಟು ಡೂ ಕಯಾಕಿಂಗ್ ಅಂತ ಹೇಳ್ಬಿಟ್ಟು ಫಾರ್ಮ್ ಎಲ್ಲ ಫಿಲ್ ಮಾಡಿಬಿಟ್ಟು ಆನ್ಲೈನಲ್ಲಿ ನಿಮ್ಮ ಹತ್ರ ಫೋನ್ ಇಲ್ಲಾಂದರೆ ಒಂದು ಶೀಟ್ ಕೊಡ್ತಾರೆ, ಅದು ನೀವು ಫಿಲ್ ಮಾಡಬೇಕು ಅಪ್ಲಿಕೇಶನು. ಫಸ್ಟು ವೆಯ್ಟು, ಅದಾದಮೇಲೆ ಅಪ್ಲಿಕೇಶನ್, ಅದಾದಮೇಲೆ ವಿಲ್ ಗೋ ಟು ಕಯಾಕಿಂಗ್. ಇವಾಗೆಲ್ಲ ಆಗ್ಬಿಟ್ಟು ಕುತ್ಕೊಂಡಿದ್ದೀವಿ. ನಮ್ಮ ಹುಡುಗರಲ್ಲಿ ಒಬ್ಬೊಂದು ಫೋನ್ ಇಲ್ಲ, ಸೊ ಅದಕ್ಕೆ ಅವೊಂದು ಫಿಲ್ ಮಾಡ್ತಾವ್ರೆ ಮ್ಯಾನ್ಯುವಲ್ ಆಗಿ. ತಲೆನೋವು ಸ್ವಲ್ಪ ಹೊತ್ತಷ್ಟೇ, ಆಮೇಲೆ ನಾವು ಆ ಥರ ಹೋಗೋದೆ. ಬಟ್ ಅವ್ರು ಸಪ್ರೇಟ್ ಆಗುತ್ತೆ, ನಾವು ಕಯಾಕಿಂಗ್ ಮಾಡ್ಕೊಂಡು ಹೋಗ್ತೀವಿ. ಸೊ ಒಂದು ಬ್ಯಾಗ್ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ನಮ್ಮ ಬಿಲಾಂಗಿಂಗ್ಸ್ ಎಲ್ಲ ಇಟ್ಕೊಬೋದು, ಲೈಕ್ ಫೋನು ಎಲ್ಲ, ಕೀ ಎಲ್ಲ ಇಟ್ಕೊಬೋದು. ಅದು ವಾಟರ್ ಪ್ರೂಫ್ ಇದೆ, ನೀರಲ್ಲಿ ಬಿದ್ದರೂ ಏನಾಗಲ್ಲ. ಸೊ ಅದು ನಾವು ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಎತ್ಕೊಬೇಕಲ್ವ, ಅದಕ್ಕೆ ಬನ್ನಿ ಹೋಗೋಣ. ಬನ್ನಿ ಜನರೇ. ಓಕೆ ಚೆನ್ನಾಗಿದೆ ಜಾಗ, ಚೆನ್ನಾಗಿರೋ ಬೋಟ್ ಇದ್ದರೂ ಸಕ್ಕತ್ತಾಗಿರುತ್ತೆ. ಇವಾಗ ಹಾಕೊಂಡು ಹೋಗ್ತಾ ಇರೋದೆ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ನೋಡಿ. ಹಾಂ ಹಾಕೊಂಬಿಟ್ಟ ನಮ್ಮ ಹುಡುಗ ಅಷ್ಟೇ. ಓಕೆ ಸೊ ಇಲ್ಲಿಂದನೇ ಸ್ಟಾರ್ಟಾ. ಓಹೋ ನೋಡಿ, ಅಲ್ಲಿ ಕುತ್ಕೊಂಡ್ರೆ ಹಂಗೇ ಎಲ್ಕೊಂಡು ಹೋಗ್ಬಿಡ್ತಾರೆ ಕೆಳಗಡೆಗೆ, ಮುಗೀತು. ನೋಡಿ ಎಷ್ಟು ಬೋಟ್ಸ್ ಇದೆ, ಎಂಥ ಕಲರ್ ಬೋಟ್ಸ್ ಇದೆ. ವಾವ್ ನೈಸ್, ಸೂಪರ್, ಸೋ ಗುಡ್, ಸಕ್ಕತ್ತಾಗಿದೆ. ಆ್ಯಂಡ್ ಇಲ್ಲಿ ಸೇಫ್ಟಿ ಜಾಕೆಟ್ಸ್ ಎಲ್ಲ ಇದೆ, ನೈಸ್. ಲಾಕರ್ ರೂಮಲ್ಲಿದ್ದೀರಿ ಗೈಸ್. ನೋಡಿ ಗೈಸ್, ಯಾವುದೋ ಬೋಟ್ದು ಇಂಜಿನ್ ಎಲ್ಲ ಇದೆ ಅಲ್ಲಿದೆ. ಇದು ಕೈಯಲ್ಲಿ ಹಿಡ್ಕೊಳೋದು, ಲಾಕರಲ್ಲಿ ಲಾಕ್ ಮಾಡ್ತವ್ರೆ. ಐ ಲವ್ ಮ್ಯಾಂಗ್ರೋವ್ ವಿಲೇಜ್ ಅಲ್ವಾ ಅದು? ಹಾಂ ವಿಲೇಜ್. ಸೊ ಇಲ್ಲಿ ಕುತ್ಕೊಳೋದು, ಇಲ್ಲಿ ಕುತ್ಕೊಂಡ್ರೆ ಹಂಗೇ ತಳ್ತಾರೆ, ಹಂಗೆ ಹೋಗೋದು, ಹಂಗೆ ಹೋಗಿ ಹಂಗೆ ಬರೋದು, ಹಂಗೆ ಹೋಗ್ಬಿಟ್ಟು.
ಸುತ್ತಾಕೊಂಡು. ಸೊ ದಟ್ ಇಸ್ ಮ್ಯಾಂಗ್ರೂವ್ ಫಾರೆಸ್ಟ್. ಅದು ಆ ಸೈಡೆಲ್ಲ ಇದೆ ಅಲ್ಲ, ಅದು ಮ್ಯಾಂಗ್ರೂವ್ ಫಾರೆಸ್ಟು. ಕೆಲವರು ಮುಗಿಸ್ಕೊಂಡು ಬರ್ತಾ ಇದ್ದಂಗೆ ಅವ್ರೆ, ಓ ದಡ್ ಓಕೆ ಓಕೆ. ಸೊ ದೊಡ್ಡ ಬೋಟ್ನ ಕೂಡ ನಾವು ಬುಕ್ ಮಾಡ್ಕೊಬೋದು. ಅದರಲ್ಲಿ ಏನಿರಲ್ಲ ಗೈಸ್, ಅದರಲ್ಲಿ ಜಸ್ಟ್ ಒಬ್ಬನು ಓಡಿಸ್ತಾ ಇರ್ತಾನೆ, ನಾವು ಕುತ್ಕೊಂಡು ನೋಡ್ತಾ ಇರೋದು ಅಷ್ಟು. ಅವೆಲ್ಲ ನಾವು ಮಾಡಿಬಿಟ್ಟಿದ್ದೀವಿ ಯಾವಾಗ. ಈ ಮೈಸೂರು KRS ಡ್ಯಾಮಲ್ಲಿ ಕೂಡ ಹಂಗೆ ಕರ್ಕೊಂಡು ಹೋಗ್ತಾರೆ. ನಾವು ನಮ್ಮ ಪಾಡಿಗೆ ನಾವು ಆರಾಮಾಗಿ ಸ್ಲೋವಾಗಿ ಹೋಗಬೇಕು, ನಾವೇ ಬೋಟ್ನ ಓಡಿಸ್ಬೇಕು. ಅದು ಸಕ್ಕತ್ತಾಗಿರುತ್ತೆ. ಓಕೆ ಬನ್ನಿ, ಇವಾಗ ಅವ್ರು ಏನೇನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಕೈ ಸ್ವಲ್ಪ ಒಂದು 20-25 ಮಿನಿಟ್ಸ್ ಟೈಮ್ ಆಗುತ್ತಂತೆ. ಸೊ ಅದಕ್ಕೆ ಇಲ್ಲೋಗಿ ಏನೇನಿದೆ ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ಯಾಕಂದರೆ ನಮಗಿನ ಮುಂಚೆ ಹೋಗಿದ್ದಾರೆ ಅಲ್ಲಿ. ಸೊ ಅವರು ವಾಪಸ್ ಬರಬೇಕಲ್ವಾ, ಅವ್ರನ್ನೊಬ್ರು ಅಸಿಸ್ಟ್ ಮಾಡ್ತಾ ಇರ್ತಾರೆ. ಸೊ ಅವ್ರು ವಾಪಸ್ ಬಂದ ಮೇಲೆ ನಾವು ಹೋಗೋದು. ಸೊ ಅಲ್ಲಿವರೆಗೆ ನೋಡೋಣ ಹೆಂಗೆ ಏನು ಅಂದ್ಬಿಟ್ಟು. ಚೆನ್ನಾಗಿದೆ, ಯು ಕ್ಯಾನ್ ಡೂ ಇಟ್. ಓಕೆ, ಇದು ಯಾವುದೋ ಸ್ಟೇ ಸಕ್ಕತ್ತಾಗಿದೆ. ನೆಕ್ಸ್ಟ್ ಟೈಮ್ ಬಂದರೆ ಇಲ್ಲೇ ಇರ್ಬೇಕು ಗೈಸ್ ನಾವು. ಬಿಕಾಸ್ ನಾವು ಇವಾಗಿರೋ ಸ್ಟೇಯಲ್ಲಿ ಯಾಕೋ ವಿ ಆರ್ ನಾಟ್ ಕಂಫರ್ಟಬಲ್. ಆ್ಯಂಡ್ ನಮ್ಮ ಫ್ರೆಂಡ್ಸಲ್ಲಿ ಕೆಲವೊಬ್ರಿಗೆ ಡಸ್ಟ್ ಅಲರ್ಜಿ ಇದೆ. ಸೊ ಮನೇಲಿ ಸ್ವಲ್ಪ ಡಸ್ಟ್ ಜಾಸ್ತಿ ಇತ್ತು. ಅದಕ್ಕೆ ನಾವು ನೈಟೆಲ್ಲ ಮಲಗಿಲ್ಲ, ರೋಡಲ್ಲಿ ಓಡಾಡ್ಕೊಂಡಿದ್ವಿ. ಹೆಂಗೋ ಬೈ ಗಾಡ್ಸ್ ಗ್ರೇಸ್ ಒಂದು ಕಡೆ ಸಿಕ್ತು. ಸೊ ಅದಕ್ಕೆ ಹೋಗಬೇಕು. ಇನ್ನು ವಾಪಸ್ ಇಲ್ಲಿಂದ ಅಲ್ಲೋಗಿ ಅವ್ರಿಗೆ ಕೀಸ್ ವಾಪಸ್ ಕೊಟ್ಬಿಟ್ಟು ಅಲ್ಲಿಂದ ನಾವು ಹೊಸ ವಿಲ್ಲಾಗೆ ಹೋಗ್ತೀವಿ. ನೋಡೋಣ ಏನಾಗುತ್ತೆ ಏನು ಅಂತ. ಸದ್ಯಕ್ಕೆ ಐ ಆಮ್ ಥಿಂಕಿಂಗ್ ಅಬೌಟ್ ದಿಸ್ ವರ್ಕಾಲ. ವಾಟ್ ಇಸ್ ದಿಸ್? ಕಯಾಕಿಂಗ್. ಐ ಆಮ್ ಥಿಂಕಿಂಗ್ ಅಬೌಟ್ ಕಯಾಕಿಂಗ್. ಚೆನ್ನಾಗಿದೆ, ಮಸ್ತಾಗಿ ಆಡ್ತಿದ್ದಾರೆ. ಸೊ ಗುಡ್. ಚಿಕ್ಕ ಹುಡುಗ ನೋಡಿ, ಆ ಚಿಕ್ಕ ಹುಡುಗ ಆಡ್ತಿದ್ದಾನೆ ನೋಡಿ, ಸೂಪರಾಗಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಅಲ್ಲಿದ್ದರೆ ನಾವು ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ. ಸೊ ಗುಡ್. ಬನ್ನಿ, ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ನನ್ನ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ, ನಾನು ಬ್ಲಾಗ್ ಮಾಡೋಕ್ಕೂ ಆಗೋಲ್ಲ. ಹಿಂಗೆ ಬ್ಲಾಗ್ ಮಾಡ್ಕೊಂಡು ಇದ್ದೋಗ್ರೆ ಇಲ್ಲಿ. ಹಾಂ ಗೈಸ್, 2 hours ಆಗುತ್ತಂತೆ. ಸೊ ನಾವು ಹೋಗಿ ಬರೋಕ್ಕೆ. ಸೊ ಅದಕ್ಕೆ 2 hours ಆಗುತ್ತೆ. ಏನಾದರೂ ವಾಶ್ರೂಮ್ ಏನಾದರೂ ಹೋಗಿ ಬನ್ನಿ ಅಂದರೆ ನಾನು ಹೋಗಿ ಬಂದೆ. ನಮ್ಮ ಫ್ರೆಂಡ್ಸ್ ಹೋಗಿದ್ದಾರೆ. ನಾನು ಚಿಕ್ಕ ವಯಸ್ಸಿಂದ ತುಂಬಾ ಕನಸು ಕಂಡಿದ್ದೆ. ಲೈಕ್ ಇಂಥ ಜಾಗದಲ್ಲಿ ಬರಬೇಕು, ಇಂಥ ಕಾರಲ್ಲೇ ಹೋಗಬೇಕು, ಇಂಥ ಸ್ಟೇಯಲ್ಲೇ ಇರಬೇಕು, ಇಂಥ ಊರಿಗೆ ಬರಬೇಕು, ಹಿಂಗೆಲ್ಲ ಮಾಡಬೇಕು ಅಂತ. ಸೊ ನಾವು ಇಟ್ಸ್ ಆಲ್ ಇನ್ ಫ್ರಂಟ್ ಆಫ್ ಮೀ. ಕನಸು ಕಾಣಬೇಕು, ಅದಕ್ಕೇನು ನಾವು ಕಾಸು ಕಟ್ಟಂಗಿಲ್ಲ ಅಲ್ವಾ. ಸೊ ಕನಸು ಕಾಣಿ, ಒಂದಲ್ಲ ಒಂದು ದಿವಸ ಆಗುತ್ತೆ. ನಾನು ಚಿಕ್ಕ ವಯಸ್ಸಿಂದ ಲೈಕ್ ವೆನ್ ಐ ಯೂಸ್ ಟು ಸಿ TVs ಅಥವಾ ಬೇರೆ ಯಾರಾದರೂ ಹೋಗಿರೋದು ಗೊತ್ತಾದರೆ ಐ ಯೂಸ್ ಟು ಬಿ ಲೈಕ್, ನಾವು ಯಾವಾಗ ಹೋಗೋದು ಅಂತ. ನಾವು ಐ ಆಮ್ ಹಿಯರ್. ಐ ಆಮ್ ಫೈನಲಿ ಹಿಯರ್ ಗೈಸ್. ಐ ಆಮ್ ಫೈನಲಿ ಹಿಯರ್. ಆ್ಯಂಡ್ ಇನ್ನೊಂದೇನು ಅಂದರೆ, ಜೀವನದಲ್ಲಿ ದುಡ್ಡು ತುಂಬಾ ಮುಖ್ಯ. ದುಡ್ಡಿಲ್ಲ ಅಂದರೆ ಆಗಲ್ಲ. ಸೊ ನಾವು ಟ್ರಿಪ್ ಬಂದಿದ್ದೀವಿ, ನಾವು ಇದೆಲ್ಲ ಹೋಗ್ತಿದ್ದೀವಿ ಅಂದರೆ ದುಡ್ಡು ತುಂಬಾ ಖರ್ಚಾಗುತ್ತೆ. ದುಡ್ಡು ಅಂತ ಯೋಚನೆ ಮಾಡ್ಕೊಂಡಿದ್ರೆ ಲೈಫಲ್ಲಿ ಏನೂ ಸಿಗಲ್ಲ. ಸೊ ಅರ್ನ್ ಮಾಡಿ. ತಿಂಗಳಿಗೆ 25,000 ಸ್ಯಾಲ್ರಿ ಬರಲಿ ಸಾಕು, ಹೋಗಿ ಅರ್ನ್ ಮಾಡಿ. ಮನೇಲಿ ಒಂದು 10,000 ಕೊಡಿ, 20,000 ಕೊಡಿ, 5,000 ಎತ್ತಿಕೊಳ್ಳ್ರಿ, 3-4 ತಿಂಗಳು ಎತ್ತಿಕೊಳ್ಳ್ರಿ ಕಾಸು. ಅದೇ ಕಾಸಲ್ಲಿ ಈ ಥರ ಒಂದು ಟ್ರಿಪ್ ಹೊಡಿಬೋದು. ಸೊ ದುಡ್ಡು ಮಾಡಿ ಮಸ್ತಾಗಿ ಲೈಫ್ ಎಂಜಾಯ್ ಮಾಡಿ, ಅಷ್ಟೇ, ಇನ್ನೇನಿಲ್ಲ ಗೈಸ್ ಜೀವನದಲ್ಲಿ. ಗೈಸ್ ಎಲ್ಲ ರೆಡಿ ಆಯಿತು ಗೈಸ್, ಬನ್ನಿ ಗೈಸ್ ಹೋಗೋಣ. ಇವಾಗ ಕರ್ಕೊಂಡು ಹೋಗ್ತವ್ರೆ. ಓಕೆ, ಲೈಫ್ ಜಾಕೆಟ್ ಕೊಡ್ತವ್ರೆ, ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀರಿಗೆ ಇಳಿಯೋದೆ. ಲೆಟ್ಸ್ ಗೋ ಗೈಸ್. ರೆಡಿ ಗೈಸ್, ಲೈಫ್ ಜಾಕೆಟ್. ನಮ್ಮ ಬಾಯ್ಸ್ ಎಲ್ಲ ಲೈಫ್ ಜಾಕೆಟ್ ಹಾಕ್ಕೊತಿದ್ದಾರೆ. ಓಕೆ, ಅವನು ಯಾಕೆ ಹಾಕಿಲ್ಲ ಇನ್ನು? ತುಂಬ ಲೂಸ್ ಪ್ರಾಬ್ಲಮ್ಮಾ? ಓಕೆ, ಇಲ್ಲಿ ನಮ್ಮ ಹುಡುಗ ಏನಿರ್ಬೇಕು ಮತ್ತೆ. ಮಚ್ಚ ಹಾಕೋ ಮಚ್ಚ. ಲೆಟ್ಸ್ ಗೋ ಮಚ್ಚ, ಲೆಟ್ಸ್ ಗೋ. ಎಲ್ಲ ಅವನು? ಹಾಂ, ಲೆಟ್ಸ್ ಗೋ. ಫುಲ್ಲು ನಮ್ಮ ವಿಶಾಲ್ ನೋಡಿ ಗೈಸ್, ಜಿಮ್ಗೆ ಹೋಗಿ ನಮ್ಮ ರೋಷನ್ ಯಾ ಚೆನ್ನಾಗಿದೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಹಿಂಗೇ ಹೋಗ್ತಾ ಇರೋದು. ಓಕೆ ಹಾಂ, ಇನ್ನೊಂದು ಶಾಟ್.
ನೀರಲ್ಲಿ ಬೋಟೆಲ್ಲ ಹಿಂಗೆ ಹೊಡ್ಕೊಂಬಾರ್ದಪ್ಪ, ಸೈಕ್ ಆಗಿಬಿಡುತ್ತೆ. ಗೈಸ್ ಎಲ್ಲ ರೆಡಿ ಆಯಿತು. ಇಷ್ಟೊತ್ತು ಅವರೆಲ್ಲಿ ಅವರು ಹ್ಯಾಟ್ ಹಾಕೊಂಡಿದ್ರಲ್ಲ, ಅವ್ರು ನಮ್ಗೆ ಹೇಳ್ಕೊಟ್ರು ಏನೇನು ಮಾಡ್ಬೇಕು, ಹಿಂಗೆ ಮಾಡಬೇಕು ಅಂತೆಲ್ಲ. ಸೊ ಬೋಟ್ಸ್ ರೆಡಿ ಆಗ್ತಿದೆ. ಲೆಟ್ಸ್ ಗೋ. ಬಾಯ್ಸ್ ಎಲ್ಲ ಒಳಗಡೆ ಚಪ್ಪಲಿ ಬಿಸ್ತಿದ್ದಾರೆ, ನಾನು ಬಿಚ್ಚಿ ಬಂದುಬಿಟ್ಟೆ. ಸೊ ಲೆಟ್ಸ್ ಗೋ, ಹೋಗೋಣ. ಹಿಂಗೇ ಹೋಗೋದು. ಓಕೆ, ಫೋನ್ ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು. ಏನಾಗುತ್ತೇನು ಅಂತ. ಗೈಸ್ ಇವಾಗ ನಾವು ಕಯಾಕಿಂಗ್ ಮಾಡ್ತಿದ್ದೀವಿ. ನೋಡಿ ಹೆಂಗಿದೆ ಅಂತ, ಕೈಯೆಲ್ಲ ಅದರ್ತಿದೆ ನಂದು. ಓಕೆ, ಇಲ್ಲಿ ನಾನು ಅಷ್ಟು ವ್ಲಾಗ್ ಮಾಡೋಕ್ಕಾಗಲ್ಲ. ನೀರಲ್ಲಿ ಹೋದರೆ ಫೋನು ಸೈಕು, ಕೆಳಗಡೆ 25 ಅಡಿ ಇದೆ, ಫೋನ್ ತರೋಕ್ಕೂ ಆಗಲ್ಲ. ಸೊ ಅದಕ್ಕೆ ಒಳಗಡೆ ಇಕ್ತಿದ್ದೀನಿ. ಲೆಟ್ಸ್ ಗೋ. ಗೈಸ್ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಹತ್ರ ಇದ್ದೀರಿ. ನೋಡಿ ನಮ್ಮ ರೋಷನು, ಅಲೆಕ್ಸು, ನಮ್ಮ ವೆಂಕಿ, ನಮ್ಮ ವಿನಯ್, ಅಲ್ಲಿ ನಮ್ಮ ವಿಶಾಲ್. ಗೈಸ್ ಮ್ಯಾಂಗ್ರೋವ್ ಫಾರೆಸ್ಟ್ ಸೆಂಟ್ರಲ್ ಇದ್ದೀರಿ ಗೈಸ್. ನೋಡಿ ಗೈಸ್, ಬೋಟಿಂದ ಇಳ್ದಿದ್ದೀರಿ ಗೈಸ್. ನಮ್ಮ ಬಾಯ್ಸ್ ಎಲ್ಲ ನೀರಲ್ಲಿದ್ದಾರೆ ನೋಡಿ. ಹಾ. ಏಯ್ ವಿನಯ್, ವೆಂಕಿ, ಏಯ್ ಮಚ್ಚ, ಏಯ್ ಅಲೆಕ್ಸ್. ಓಕೆ ನೋಡಿ ಇಲ್ಲಿ ನಿಂತ್ಕೊಳಕ್ಕಾಗುತ್ತಂತೆ. ಸೊ ಅದಕ್ಕೆ ಎಲ್ಲರನ್ನೂ ಇಲ್ಲಿ ನಿಲ್ಲಿಸ್ಬಿಟ್ಟು ಇದು ಮಾಡ್ತಾರೆ. ಬಟ್ ಇಳಿಬೇಕಾದ್ರೆ ಏಯ್ ನೋಡ್ರಿ ಹೆಂಗಿರುತ್ತೆ ಅಂತ. ಸೊ ಇಲ್ಲಿ ನಾವು ಫೋಟೋ ಹಿಡಿಸ್ಕೊಬೋದು ಆ್ಯಂಡ್ ಕೆಳಗಡೆ ಇಳಿದು ಈ ಥರ ಸ್ವಿಮ್ ಮಾಡ್ಬೋದು. ಅಷ್ಟು ಮಾತ್ರ ಡೆಪ್ತ್ ಇರುತ್ತೆ. ಸೊ ಆ ಸೈಡೆಲ್ಲ ಹೋದರೆ ಒಂದು 50 ಅಡಿ, ಈ ಸೈಡ್ ಒಂದು 100 ಅಡಿ ಅಷ್ಟು ಜಾಸ್ತಿ ಇದೆ. ಮನುಷ್ಯ ಹೋದರೆ ಬರಲ್ಲ ವಾಪಸ್ಸು. ಇಲ್ಲಾಂದರೆ ಯು ಕ್ಯಾನ್ ಸ್ಟ್ಯಾಂಡ್ ಲಿಟ್ರಲಿ. ಸೊ ಅದಕ್ಕೆ ಆರಾಮಾಗಿದೆ. ಓಕೆ, ನಾನು ಹೋಗಿ ನನ್ನ ಫೋನ್ ಒಳಗಡೆ ತೆಗೆದ್ಬಿಡ್ತೀನಿ. ತುಂಬ ಹೊತ್ತಿದ್ರೆ ಆಗಲ್ಲ ಇಲ್ಲಿ ಫೋನ್ ಕೈಯಲ್ಲಿ. ಸೊ ಅದು ವಾಟರ್ ಪ್ರೂಫ್ ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಸೊ ಅದ್ರಲ್ಲಿ ಇಟ್ಬಿಡ್ತೀನಿ. ಓಕೆನಾ, ಆಚೆ ಹೋದ್ಮೇಲೆ ಸಿಗ್ತೀನಿ. ಲೆಟ್ಸ್ ಗೋ. ಪ್ಲೀಸ್ ಅಲ್ಲಿ ಕಯಾಕಿಂಗ್ ಮುಗಿಸ್ಕೊಂಡು ಬಂದ್ರಿ. ಫೋನ್ ಸ್ವಿಚ್ ಆಫ್ ಆಗೋಗಿತ್ತು. ಸ್ವಿಚ್ ಆನ್ ಮಾಡೋಕ್ಕೆ ಚಾರ್ಜ್ ಮಾಡಬೇಕಿತ್ತು. ಚಾರ್ಜ್ ಮಾಡಿ ಇವಾಗ ಇದು ಯಾವುದೋ ಫಾತಿಮಾ ಅಂತ ಹೋಟ್ಲಿಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ಇಲ್ಲಿ ನಮ್ಮ ಹುಡುಗರು ಅದೇನೋ ಲಾಟ್ರಿದು ನೋಡ್ತವ್ರೆ. ಅದೆಲ್ಲ ನಾವು ತೋರ್ಸಂಗಿಲ್ಲ ವೀಡಿಯೋದಲ್ಲಿ, ಬಿಕಾಸ್ ಅದ್ರ ಮೇಲೆ ಸ್ಕ್ಯಾನರ್ ಇರುತ್ತೆ. ಸೊ ಅದನ್ನು ಸ್ಕ್ಯಾನ್ ಮಾಡಿ ಯಾರಾದರೂ ಅದನ್ನು ಇದು ಮಾಡ್ಕೊಬೋದು. ಅದಕ್ಕೆ ಬನ್ನಿ ಹೋಗ್ಬಿಟ್ಟು ಏನೋ ಊಟ ಮಾಡೋಣ. ಗೈಸ್ ಡಿನ್ನರ್ ತಿನ್ನಕ್ಕೆ ಬಂದಿದ್ದೀರಿ ಗೈಸ್. ಅಲ್ಫಾ ಮಂಡಿ ಸಕ್ಕದಾಗಿರುತ್ತೆ. ರೀ ತೋರಿಸಿ ನಿಮಗೆ ಪ್ಲೇಟ್ ಹತ್ರ ಅನ್ಕಲ್ ನೋಡಿ, ಸಕ್ಕದಾಗಿದೆ ನೋಡೋಕ್ಕೆ, ಸಕ್ಕದಾಗಿದೆ ಗುರು. ರೈಸ್ ಮಂಡಿ, ರೈಸು, ಚಿಕನ್ ರೈಸು, ತಂಡೂರಿ, ಚಿಲ್ಲಿ ಚಿಕನ್, ಕಬಾಬು ಎಲ್ಲರೂ ಅದೇ ತಿಂತಿದ್ದಾರೆ ನೋಡಿ. ಸಕ್ಕದಾಗಿದೆ. ಖಾರ ಐತೆನಾ? ಖಾರ ಆಯ್ತಾ? ಖಾರ ಐತೆನಾ? ಫುಡ್ ಇಸ್ ಗುಡ್ ಅಲ್ಲ? ಓಕೆ.